ನಮಸ್ಕಾರ. ಇವತ್ತು ನಾವು ಬಂದಿರೋದು ವರೂರಿಗೆ. ಆ ವರೂರಲ್ಲಿರುವಂತಹ ನವಗ್ರಹ ಜೈನ ದೇವಾಲಯ ಹಾಗೂ ಅದರ ಮುಂದೆ ಸುಮೇರು ಪರ್ವತದ ಒಂದು ಪ್ರತಿರೂಪವನ್ನು ನಿರ್ಮಿಸ್ತಾ ಇದ್ದಾರೆ. ಸುಮಾರು 405 ಅಡಿ ಎತ್ತರದ ಈ ಒಂದು ಸುಮೇರು ಪರ್ವತದ ಪ್ರತಿರೂಪ ನಿಮಗೆ ಕಣ್ಣೆದುರಲ್ಲಿ ಕಾಣಿಸ್ತಾ ಇದೆ. ಸುಮೇರು ಪರ್ವತವನ್ನು ನೋಡ್ತಾ ಇದ್ದರೆ ನಮಗೆ ಕುತುಬ್ ಮಿನಾರ್ ಜ್ಞಾಪಕ ಬರುತ್ತದೆ. ಕುತುಬ್ ಮಿನಾರ್ ನಮ್ಮ ಕೆ ಮೊಹಮ್ಮದ್ ಸರ್ ಹೇಳಿರುವ ಹಾಗೆ ಅದು 27 ಜೈನ ದೇವಾಲಯವನ್ನು ನಾಶ ಮಾಡಿ ಅದರ ಮೇಲೆ ಕಟ್ಟಿರುವಂತಹ ಒಂದು ಸ್ಮಾರಕ ಅಂತ ಅವರೇ ತಮ್ಮ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಅದರಂತೆಯೇ ಈ ಸುಮೇರು ಪರ್ವತದ ಪ್ರತಿರೂಪವನ್ನು ನೋಡ್ತಾ ಇದ್ದರೆ ಕುತುಬ್ ಮಿನಾರ್ಗೆ ಹೋಲಿಕೆ ಆಗುತ್ತೆ. ಹಾಗೆ ಕುತುಬ್ ಮಿನಾರ್ನ ಹತ್ರ ಇರುವಂತಹ ಒಂದು ಮಸೀದಿ ಏನಿದೆ ಅದರ ದ್ವಾರದ ಮೇಲ್ಗಡೆ ಅರಬಿಕ್ ಭಾಷೆಯಲ್ಲಿ ಕೆತ್ತಿದ್ದಾರೆ. ಸುಮಾರು 27 ದೇವಾಲಯಗಳನ್ನು ನಾಶ ಮಾಡಿದ ನಂತರ ಕಟ್ಟಿದಂತಹ ಒಂದು ಸ್ಮಾರಕ ಅಂತ. ಅದನ್ನು ಕೆ ಮೊಹಮ್ಮದ್ ಸರ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ತಾವೇ ದೃಢೀಕರಿಸಿರುವಂಥ ವಿಡಿಯೋಗಳನ್ನು ನೀವು ಅಂತರ್ಜಾಲದಲ್ಲಿ ನೋಡಿರ್ತೀರ. ಇದೀಗ ನೀವು ನೋಡ್ತಾ ಇರುವಂಥದ್ದು ನವಗ್ರಹ ಜೈನ ದೇವಾಲಯ ಮತ್ತು ಅದರ ಎದುರಿಗೆ ನಿರ್ಮಾಣ ಮಾಡುತ್ತಿರುವಂತಹ ಒಂದು 405 ಅಡಿ ಎತ್ತರದ ಸುಮೇರು ಪರ್ವತದ ಒಂದು ಪ್ರತಿರೂಪವನ್ನು ಇದೀಗ ನೀವು ನೋಡ್ತಾ ಇದ್ದೀರಾ. ನವಗ್ರಹ ಈ ದೇವಾಲಯದ ಒಂದು ಪ್ರವೇಶ ದ್ವಾರದ ಹತ್ರ ನಾವು ಇದ್ದೀವಿ. ಈಗ ನೀವು ನೋಡ್ತಾ ಇರೋ ಹಾಗೆ ಅಲ್ಲಿ ಶುಕ್ರ ಗ್ರಹದ ಒಂದು ದೇವಾಲಯವನ್ನು ನೋಡ್ತಾ ಇದ್ದೀರಿ. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದೇವಿ ದೇವತೆಗಳ ಒಂದು ವಿಗ್ರಹಗಳನ್ನು ಇಟ್ಟಿದ್ದಾರೆ. ಹಾಗೆ ಇದರ ಶಿರದ ಮೇಲೆ ಈ ದೇಗುಲದ ಶಿರದ ಮೇಲೆ ನಾವು ಏನು ನೋಡ್ಬೋದಪ್ಪ ಅಂದರೆ ಏನಂತೀರ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ತೀರ್ಥಂಕರರ ಮೂರ್ತಿಯನ್ನು ನಾವು ನೋಡ್ಬೋದು. ಇದೀಗ ನೀವು ನೋಡ್ತಾ ಇರೋ ಹಾಗೆ ಮತ್ತಷ್ಟು ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲು ಇಲ್ಲಿ ಸಜ್ಜಾಗಿ ಕೂರಿಸಿದ್ದಾರೆ. ನೋಡ್ತಾ ಇದ್ದೀರಾ, ಅಲ್ಲಿ ದೇವಿ ದೇವತೆಗಳು ತೀರ್ಥಂಕರರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ಅಣಿ ಮಾಡಿಟ್ಟಿದ್ದಾರೆ. ಹಾಗೆ ಈ ಗೋಪುರದ ಮೇಲ್ಭಾಗಕ್ಕೆ ನಾವು ನಡೆದುಕೊಂಡು ಹೋದರೆ ನಾನು ಆಗಲೇ ಹೇಳಿದ ಹಾಗೆ ಪ್ರತಿಯೊಂದು ಗ್ರಹದ ಒಬ್ಬ ತೀರ್ಥಂಕರರ ಮೂರ್ತಿಗಳನ್ನು ಮೇಲ್ಗಡೆ ಪ್ರತಿಷ್ಠಾಪಿಸಿದ್ದಾರೆ. ಆ ಗ್ರಹಗಳು ಮತ್ತು ಆ ತೀರ್ಥಂಕರರು ಯಾರಪ್ಪ ಅಂತ ನೋಡೋದಾದರೆ ಸೂರ್ಯಗ್ರಹಕ್ಕೆ ಪದ್ಮಪ್ರಭು ತೀರ್ಥಂಕರರನ್ನು ಪ್ರತಿಷ್ಠಾಪಿಸಲಾಗಿದೆ. ಹಾಗೆ ಚಂದ್ರಗ್ರಹಕ್ಕೆ ಚಂದ್ರಪ್ರಭು, ಬುಧಗ್ರಹಕ್ಕೆ ಮಲ್ಲಿನಾಥ, ಶುಕ್ರಗ್ರಹಕ್ಕೆ ಪುಷ್ಪದಂತ, ಮಂಗಳ ಗ್ರಹಕ್ಕೆ ವಾಸುಪೂಜ್ಯ, ಗುರುಗ್ರಹಕ್ಕೆ ಮಹಾವೀರ, ಶನಿ ಗ್ರಹಕ್ಕೆ ಮುನಿಸೂವ್ರತ, ರಾಹು ಗ್ರಹಕ್ಕೆ ನೇಮಿನಾಥ ಹಾಗೂ ಕೇತು ಗ್ರಹಕ್ಕೆ ಪಾರ್ಶ್ವನಾಥ ತೀರ್ಥಂಕರರ ಮೂರ್ತಿಯನ್ನು ಈ ಮೇಲ್ಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಎಲ್ಲ ತೀರ್ಥಂಕರರ ಮೂರ್ತಿಗಳ ಒಂದು ವಿಶೇಷತೆ ಏನಪ್ಪ ಅಂದರೆ ಇವೆಲ್ಲ ಏಕಶಿಲಾ ಮೂರ್ತಿಗಳು. ಹಾಗೂ ಇದರಲ್ಲಿ ಅತಿ ಮುಖ್ಯವಾಗಿ ಪಾರ್ಶ್ವನಾಥ ತೀರ್ಥಂಕರರ 61 ಅಡಿಯ ಮೂರ್ತಿ ಏನಿದೆ ಆ ಮಧ್ಯಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಅಲ್ಲಿ ದೊಡ್ಡದಾದ ಒಂದು ಮೂರ್ತಿ ಏನಿದೆ ಅದು ಸುಮಾರು 185 ಟನ್ ಏಕಶಿಲಾ ಪ್ರತಿಮೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತದೆ. ಈ ಒಟ್ಟು 109 ಅಡಿ ಎತ್ತರವನ್ನು ಆ ಶಿಲೆ ಹೊಂದಿದೆ. ಕೆಳಗಡೆ ಇರುವಂಥ ಒಂದು ಬೇಸ್ಮೆಂಟಿಂದ ಹಿಡಿದು ಆ ಮೇಲ್ಗಡೆ ನಿಲ್ತಿರುವಂತಹ ಒಂದು ಕಲ್ಲಿನ ಮೂರ್ತಿ, ಏಕಶಿಲಾ ಮೂರ್ತಿಯ ಎತ್ತರ ಒಟ್ಟು 109 ಅಡಿ ಆಗ್ತದೆ. ಆ ಒಂದು ಅಮೋಘವಾದ ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರಾ. ನಾವು ಆ ಮೂರ್ತಿಯ ಕಡೆ ಹೊರಟಿದ್ದೀವಿ. ಈ ಏಕಶಿಲಾ ಮೂರ್ತಿ ಪಾರ್ಶ್ವನಾಥ ತೀರ್ಥಂಕರರ ಮೂರ್ತಿ ಏನಿದೆ ಈಗ ನಾವು ನೋಡ್ತಾ ಇರೋವಂಥದ್ದು, ಇದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿಗಿಂತಲೂ ಸ್ವಲ್ಪ ಎತ್ತರವಾದ ಮೂರ್ತಿನೇ. ಯಾಕಂದರೆ ಅದು 57 ಅಡಿ ಇದೆ. ಇದು 61 ಅಡಿ ಎತ್ತರದ ಪಾರ್ಶ್ವನಾಥ ತೀರ್ಥಂಕರರ ಮೂರ್ತಿಯಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗೆ ಮುಂದೆ ಸಾಗ್ತಾ ಹೋದರೆ ಬೇರೆ ಬೇರೆ ತೀರ್ಥಂಕರರು ಆವಾಗಲೇ ಹೇಳಿದ ಹಾಗೆ ಪ್ರತಿಯೊಂದು ದೇವಾಲಯಕ್ಕೆ ಮೇಲೆ ಇರಿಸಲಾಗಿದೆ. ಆ ನವಗ್ರಹ ದೇವಾಲಯದ ಎದುರಿಗೆ ಸುಮೇರು ಪರ್ವತದ ಒಂದು ಪ್ರತಿರೂಪವನ್ನು ನಿರ್ಮಿಸ್ತಾ ಇದ್ದಾರೆ. ಸುಮೇರು ಪರ್ವತಕ್ಕೆ ಅದರದೇ ಆದ ಒಂದು ವಿಶೇಷತೆ ಜೈನ ಧರ್ಮದಲ್ಲಿ ಪ್ರಾಮುಖ್ಯತೆ ಇದೆ. ಅದರ ವಿಶ್ಲೇಷಣೆಯನ್ನು ನೀವು ಅಂತರ್ಜಾಲದಲ್ಲಿ ಹುಡುಕಿದರೆ ಸಿಕ್ಕೇ ಸಿಗುತ್ತೆ. ಹಾಗೆ ನಾವು ಪಕ್ಕದಲ್ಲಿ ಸಾಗಿದ್ರೆ ಅಲ್ಲಿ ನಮಗೆ ನೋಡಿದ್ರೆ ಪದ್ಮಾವತಿ ಅಮ್ಮನವರ ಒಂದು ಬಸದಿ ಸಹ ಇದೆ. ಆ ಬಸದಿಯ ಆವರಣದಲ್ಲಿ ನಾವೀಗ ಇದ್ದೀವಿ. ಅಲ್ಲಿ ನೀವು ನೋಡ್ಬೋದು ಅದರ ಕಾಂಪೌಂಡ್ ಮೇಲೆ ವಿವಿಧ ಚಿತ್ರಗಳನ್ನು ಬಿಡಿಸಲಾಗಿದೆ.
ಜೈನ ಧರ್ಮದ ವಿಚಾರವಾಗಿ ಯಾವ ಯಾವ ವಿಚಾರಗಳನ್ನು ಅಲ್ಲಿ ಬಣ್ಣದ ಮೂಲಕ ಮೂಡಿಸಬಹುದೋ ಅದನ್ನು ಇಲ್ಲಿ ಪರಿಪೂರ್ಣವಾಗಿ ಒಂದು ಚಿತ್ರಿಸಿದ್ದಾರೆ ಅಂತಲೇ ಹೇಳ್ಬೋದು. ಮುಂದೆ ನೋಡ್ತಾ ಹೋದಂಗೂ ನಮಗೆ ವಿವಿಧ ಚಿತ್ರಗಳು ಹಾಗೂ ಅಲ್ಲಲ್ಲಿ ಕೆತ್ತನೆ ಆಗಿ ಕುಳಿತಿರುವಂತಹ ತೀರ್ಥಂಕರರ ಮೂರ್ತಿಗಳು ಕಾಣಸಿಗುತ್ತವೆ. ಪಕ್ಕದಲ್ಲಿಯೇ ಶಾಲಾ ಕಾಲೇಜುಗಳಿವೆ ಮತ್ತು ಇಲ್ಲಿ ಮಹಾರಾಜರು ಬಂದರೆ ಉಳಿದುಕೊಳ್ಳಲು ಎಲ್ಲ ರೀತಿಯ ವಸತಿಗಳಿವೆ. ಹಾಗೂ ಸದ್ಯಕ್ಕೆ ಇಲ್ಲಿ ಇಬ್ಬರು ನಿರ್ವಾಣ ಸ್ವಾಮಿಗಳು, ಸುಮಾರು 18ರಿಂದ 20 ಸಾಧ್ವಿಗಳು ಸಹ ಇಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಇದೀಗ ನಾವು ಪದ್ಮಾವತಿ ಬಸದಿಯ ಮುಂದೆ ಬಂದಿದ್ದೀವಿ. ಇದರೊಳಗೆ ಸಾಗ್ತಾ ಹೋದರೆ ನಮಗೆ ಪದ್ಮಾವತಿ ಅಮ್ಮನವರ ಒಂದು ಮೂರ್ತಿ ಹಾಗೂ 24 ತೀರ್ಥಂಕರರ ಮೂರ್ತಿಗಳ ಒಂದು ಗರ್ಭಗೃಹ ನೋಡಲು ಸಿಗುತ್ತೆ. ಹಾಗೆ ನಾವು ಒಳಗಡೆ ಸಾಗ್ತಾ ಇದ್ದಂಗೆ ಒಳಗಡೆ ನೀವು ನೋಡ್ತಾ ಇರ್ಬೋದು, ಇದು ಹೊಸದಾಗಿ ಕಟ್ಟಿರುವಂತಹ ಒಂದು ಬಸದಿ. ಎಡಗಡೆಗೆ ನಾವು ಸಾಗ್ದಂಗೆ ನಮಗೆ ಅಲ್ಲಿ ಪದ್ಮಾವತಿ ಅಮ್ಮನವರ ಮೂರ್ತಿ ಹಾಗೂ ತೀರ್ಥಂಕರರ ಮೂರ್ತಿಗಳನ್ನು ಜೋಡಿಸಿರೋದು ನೋಡ್ತಾ ಇದ್ದೀರಾ. ಇಷ್ಟೊತ್ತು ನಮ್ಮೊಂದಿಗೆ ವರೂರಿನ ಬಗ್ಗೆ ವಿವರಣೆಯನ್ನು ಕೇಳಿದ್ದಕ್ಕೆ ಧನ್ಯವಾದ. ಮತ್ತೊಂದು ಎಪಿಸೋಡ್ ತೊಗೊಂಡು ತಮ್ಮ ಮುಂದೆ ಬರ್ತೀನಿ.